ಲಲಿತಾ ಸಹಸ್ರನಾಮ ಎಲ್ರು ಹೇಳ್ಕೊಡ್ತಾರ ಗುರುಮಾತೆ. ನೀವು ನಮ್ಮನ್ನ ಒಳಗಿಂದ ಶುದ್ಧರನ್ನಾಗಿ ಮಾಡ್ತೀವಿ. ನಾವು ಹೊಟ್ಟೆ ಕಿಚ್ಚು, ಕೆಟ್ಟ ಗುಣ, ಇದೆಲ್ಲ ರಿಯಲ್ ಎಲ್ಲ ಅದನ್ನ ಮಾಡ್ತೀವಿ. ಆದ್ರೆ ಇದನ್ನ ಕಲಿತೀವಿ. ಅದು ಅಂದ್ರೆ ನಮ್ಮ ಒಳಗಡೆಯಿಂದ ಮನಸ್ಸು ಪರಿಶುದ್ಧವಾಗಿದ್ದಾಗ ಮಾತ್ರ ಲಲಿತಾ ಸಹಸ್ರನಾಮ ಕಲಿಯೋಕ್ ಸಾಧ್ಯ ಅಂತ ಹೇಳ್ತಿರಲ್ಲ ಗುರುಮ. ಅದು ನಿಜವಾಗ್ಲು ಒಳಗಡೆ ಕೆಟ್ಟ ಮನ್ಸು ಇಟ್ಕೊಂಡು ಬೇರೆಯವ್ರ ಬಗ್ಗೆ ಹೊಟ್ಟೆ ಕಿಚ್ಚಿನ ಗುಣ ಇಂಥವೆಲ್ಲ ಇಟ್ಕೊಂಡು ನಾವ್ ಯಾವ್ದೇ ವಿದ್ಯೆ ಕಲ್ತ್ರು ಕೂಡ ಅದು ನಿಷ್ಪ್ರಯೋಜಕ. ಅದು ಯಾರಿಗೂ ಗೊತ್ತಿರಲ್ಲ. ಬಟ್ ಕಲಿಬೇಕು, ನಾ ಕಲಿಬೇಕು ಅದು ಒಂದೇ ಮನ್ಸಲ್ಲಿ ಇರುತ್ತ. ಅದ್ರ ನಾವ್ ಒಳಗಡೆಯಿಂದ ಎಲ್ಲಾ ಗುಣಗಳನ್ನ ಬಿಟ್ಟು ಮಗು ತರ ಮನಸ್ಸು, ಮುಗ್ಧ ಮನಸ್ಸು, ಅದು ಮಾತ್ರ ರಿಯಲಿ ಈಗ ಹೆಂಗ್ ನಮ್ ತಾಯಿ ಹತ್ರ ಹೆಂಗ್ ಪರಿಶುದ್ಧ ಮನಸ್ಸಿರುತ್ತ ಒಂದ್ 2 ವರ್ಷದ ಮಗುಂದ, ನಾವ್ ಎಷ್ಟೇ ವಯಸ್ಸಾದ್ರೂ ಕೂಡ ಆತರ ನಮ್ ಮನಸ್ಸು ಮುಗ್ಧ ಮನಸ್ಸಿರ್ಬೇಕ. ಅವಾಗ ಮಾತ್ರ ನಮ್ದೆಲ್ಲಾ ಭಕ್ತಿ ದೇವ್ರಿಗೆ ಇಷ್ಟ ಆಗತ್ತ. ಇದು ಯಾರಿಗೂ ಗೊತ್ತಿರಲ್ಲ ಗುರುಮ. ಸುಮ್ನೆ ನಾವ್ ಕಲಿಬೇಕು, ಹಂಗ್ ಮಾಡ್ಬೇಕು, ಹಿಂಗ್ ಮಾಡ್ಬೇಕು ಅದು ಒಂದೇ ಮೈಂಡ್ ಅಲ್ಲಿ ಇರುತ್ತ. ಆದ್ರೆ ನಮ್ ಮನಸ್ಸು ಪರಿಶುದ್ಧವಾಗಿರ್ಬೇಕು ಅನ್ನೋದು ಯಾರಿಗೂ ಗೊತ್ತಿರಲ್ಲ. ಎಷ್ಟೆಲ್ಲಾ ಪೂಜಾ ಮಾಡ್ತೀವಿ, ಹಂಗ್ ಮಾಡ್ತೀವಿ, ಹೋಮ ಹವನ ಎಲ್ಲಾ ಮಾಡ್ತಿರ್ತೀವಿ. ಆದ್ರೆ ಮನಸ್ಸು ಮಾತ್ರ ಏನಿರಲ್ಲ. ಹೋಗ್ ಬೇರೆಯವ್ರ ಮನೆ ಮುಂದ್ ಕುಂತ ಆಡ್ಕೊಳದ್ ಬರೇ ಇದೆ. ಎಲ್ಲಾರು ಮಾಡೋದ ಅದೇ. ಆದ್ರೆ ನೀವ್ ಅದನ್ನ ಮೊದಲ್ ಬಿಡಿಸ್ತೀರ. ಅದನ್ನ ಬಿಟ್ಟಾಗ ಮಾತ್ರ ಇದು ಎಲ್ಲಾ ಮಾಡಿದಕ್ಕೂ ಒಂದು ಸಾರ್ಥಕ ಜೀವನ ಅನ್ನೋದನ್ನ ಕಲ್ಸ್ಕೊಡ್ತೀರಿ. ಇದನ್ನ ಎಲ್ಲಿ ಹೇಳಲ್ಲ. ಸುಮ್ನೆ ಎಲ್ಲಾ ಮಾಡ್ತಾರ. ಆ ಪೂಜೆ ಮಾಡಿ, ಈ ಪೂಜೆ, ಅದೆಲ್ಲಾ ಹೊಳೆಯಲ್ಲಿ ಹುಣ್ಸೆಹಣ್ಣು ತೊಳ್ದಂಗ ವೇಸ್ಟ್. ಇದು ಮಾತ್ರ ಅಂತರ್ಮನದಲ್ಲಿ ಮಾತ್ರ ಇದು ಮಾಡಕ್ ಸಾಧ್ಯ. ಅವಾಗ ನಾವ್ ಒಂದ್ ಜೀವನದಲ್ಲಿ ಸುಖವಾದ ಒಂದು ಜೀವನ ನಡೆಸಕ್ ಸಾಧ್ಯ. ಏನ್ ಮಾಡಿದ್ರು ವೇಸ್ಟ್, ನಾವ್ ಏನ್ ಕಲ್ತ್ರು ವೇಸ್ಟ್, ಏನ್ ಮಾಡಿದ್ರು ವೇಸ್ಟ್. ಒಳಗಡೆಯಿಂದ ನಮ್ ಗುಣನೇ ಚಂದಿಲ್ಲ, ಇನ್ನೊಬ್ರ ಬಗ್ಗೆ ಕನಿಕರ ಇಲ್ಲ, ಇನ್ನೊಬ್ರ ಕಷ್ಟದಲ್ಲಿದ್ದಾಗ ಏನ್ ಕೊಡ್ಬೇಕನ್ನೋದ್ ಮನಸ್ಸಿಲ್ಲ, ಇನ್ನೊಬ್ರು ಯಾರಿಗಾರ ನಮ್ ಹೃದಯ ಒಳಗಿನಿಂದ ಮಿಡಿಬೇಕ. ಅವಾಗ್ ಮಾತ್ರ ನಾವ್ ಮಾಡಿರೋ ಪೂಜಾ ಅದೆಲ್ಲಾ ಒಂದ್ ಸಾರ್ಥಕ ಆಗತ್ತ. ಬಡವರಿಗೆಲ್ಲಾ ದಾನ ಧರ್ಮ ಮಾಡೋದು ಅವಾಗಿಂದ ಮೊದ್ಲಿತ್ತು ಗುರುಮ. ನನಗೆ ನೀವ್ ಹೇಳ್ದಾಗಿಂದ ಮತ್ತೆ ಜಾಸ್ತಿನೇ ಪ್ರತಿ ತಿಂಗಳು, ಪ್ರತಿ ವಾರ, ಏನಿದ್ರು ಏನಿಲ್ಲ ಯಾವಾಗ್ಲೂ ಬಿಟ್ಟೋಗೋದೆ. ಇರೋಷ್ಟು ದಿನ ಒಳ್ಳೇದೆಲ್ಲಾ ಮಾಡ್ಕಂತ ಒಂದು ಸಾರ್ಥಕ ಜೀವನ ನಡೆಸ್ಬೇಕು ಅನ್ನೋದ್ ಬಂತು. ಅಂದ್ರೆ ತುಂಬಾ ಆಸೆ ಇತ್ತು. ಯಾವಾಗ ಗುರುಮನ್ ಜೊತೆಗ್ ನೋಡ್ತೀನಿ, ಮಾತಾಡ್ತೀನಿ, ಈ ಜನ್ಮಕ್ ಸಾಧ್ಯನೇ ಇಲ್ಲ ಅನ್ಸಿತ್ತು. ಆದ್ರೆ ಸಿಕ್ಕ್ರಿ. ಕೊನೆಗೂ ಸಾಯಿಬಾಬಾ ಹುಡುಕ್ ಕೊಟ್ಟ ಅನ್ನೋದೊಂದು ಒಳಗಡೆ ತುಂಬಾ ಖುಷಿ ಇದೆ ಗುರುಮ. ಏನ್ ಇದ್ ನಿಮ್ ಹತ್ರ ಮಾತ್ರ ಇವೆಲ್ಲಾ ಕಲಿಯಕ್ ಸಾಧ್ಯ. ಸುಮ್ನೆ ಹಂಗೆ ಹೋಗ್ತಿವಿ, ಕಲಿತೀವಿ, ಆದ್ರ ಮನಸ್ಸೇ ಪರಿಶುದ್ಧವಾಗಿರಲ್ಲ. ಅದ್ ಏನ್ ಮಾಡಿದ್ರು ವೇಸ್ಟ್. ಒಳಗಳಿಂದ ಪರಿಶುದ್ಧರಾಗಿ ಒಳ್ಳೆ ಗುಣ ಕಲೀರಿ. ಎಲ್ಲಾರ ಬಗ್ಗೆ ಕರುಣೆ ಇರ್ಲಿ, ಪ್ರೀತಿ, ಇದೇ ನಮ್ ಜೀವನಕ್ ಬರೋದು. ಏನು ತಗೊಂಡೋಗಲ್ ಗುರುಮ. ಅಹಂಕಾರ ಅದಂತೂ ಯಪ್ಪ ನಿಜವಾಗ್ಲು ಬರೀ ಅಹಂಕಾರ, ಸೊಕ್ಕು, ಒಂದ್ ಸ್ವಲ್ಪ ಏನಾರ ನನ್ ಸೊಕ್ಕು ನನಗ್ ಹಂಗೈತಿ, ಏನ್ ಸುಮ್ನೆ ವೇಸ್ಟ್. ಅದು ಏನ್ ಸೊಕ್ಕಿದ್ರು, ಏನ್ ಅಧಿಕಾರ, ದರ್ಪ, ಅದಿಂದ್ರಲ್ಲಿ ಯಾರಿದ್ರು ನಮ್ ಜೊತೆಗ್ ಬರಲ್ಲ. ಅದನ್ನ ಯಾರನ್ನ ತಿಳ್ಕೊಳೋದೇ ಇಲ್ಲ. ನನಗ್ ಹಂಗ್ ಬಂತು, ನನಗ್ ಹಿಂಗಾಯ್ತು, ನನ್ ದೊಡ್ಡ ಸ್ಥಾನ ಸಿಕ್ತು, ನನ್ ಮಗಳಿಗೆ ಅದೇ ಸೊಕ್ ಬಂದ್ಬಿಡದ. ಅದು ಎಲ್ಲರೂ ಮಾಡೋದ ಅದು ಗುರುಮ. ಆದ್ರೆ ಯಾರಿಗೂ ಗೊತ್ತಿರಲ್ಲ ನಾವ್ ಹಿಂಗ್ ಮಾಡ್ತೀವಿ ಅನ್ನೋದ. ಆದ್ರೆ ನೀವ್ ಹೇಳ್ದಾಗ ಮಾತ್ರ ಅವಾಗ ನಮ್ ಮನಸ್ಸಿಗೆ ಚುಚ್ಚುತ್ತೂ, ನಾವ್ ಎಂತ ಕೆಲ್ಸ ಮಾಡಕತ್ತೀವಲ್ಲ, ನಿಜ ಅಲ್ಲ ಅಂತ ಅವಾಗ ನೀವ್ ಒಳಗ್ಲಿಂದ ನಮ್ಮನ್ನ ಏನ್ ಮಾಡ್ತೀರಿ, ಪರಿಶುದ್ಧರನ್ನಾಗಿ ಮಾಡ್ತೀರಿ. ಇದು ಮಾತ್ರ ಸತ್ಯವಾದ ಮಾತು ಗುರುಮ. ಅವಾಗ ಮಾತ್ರ ನಾವ್ ಯಾವ್ದೇ ವಿದ್ಯೆ ಕಲಿತ್ರ ಅವಾಗ ನಮ್ಗೊಂದ್ ಇದಾಗತ್ತ. ಅವಾಗ ನಮ್ ಕುಟುಂಬ ಒಂದು ಸರಿಯಾದ ಮಾರ್ಗದಲ್ಲಿ ಹೋಗಕ್ ಸಾಧ್ಯ. ಏನ್ ಗುರುಮ? ನಿಜವಾಗ್ಲೂ ನನಗಂತೂ ಮೊದ್ಲು ಇವೆಲ್ಲ ಗೊತ್ತಿತ್ತು ಸ್ವಲ್ಪ. ಆದ್ರೆ ನೀವಂತ ಕರೆಕ್ಟ್ ಆಗಿ ಒಂದ್ ದಾರಿಯನ್ನು ತೋರಿಸ್ಕೊಟ್ರಿ. ಒಂದ್ ಸರಿಯಾದ ಗುರು ಸಿಗ್ಬೇಕು, ಇನ್ನು ನನ್ ಕರೆಕ್ಟ್ ಆಗಿ ತಿಳ್ಕೊಬೇಕು, ಸರಿ ತಪ್ಪು ಅಂತ ಸಾಯಿಬಾಬಾ ಕೇಳ್ತಿದ್ದ. ಸರಿಯಾದ ಗುರು ಇವ್ರೇ ಅಂತ ನನ್ಗ ಒಂದು ಗಿಫ್ಟ್ ಆಗಿ ನನಗ್ ಕೊಟ್ರು ನೋಡ್ ಗುರುಮ. ಇಷ್ಟು ಮಾತ್ರ ಹೇಳ್ಬಲ್ಲೆ ನಾನ್ ನಿಮ್ಗ. ಮುದ್ದಾಗಿದ್ರಿ ಗುರುಮ ನಿಜವಾಗ್ಲು. ಇಂಥ ಗುರು ಸಿಗಕ್ ಈ ಕಲಿಯುಗದಾಗ ಇರೋದೇ ಇಲ್ಲ. ಬರೇ ದುಡ್ಡು ತಿನ್ಬೇಕು ಈ ತರ ಮೈಂಡ್ ಸೆಟ್ ಇರ್ತಾರ ಗುರುಮ. ಏನ್ ಈ ತರ ಒಳಗ್ಲಿಂದ ತಿದ್ದಕ್ಕೆ ನಾವೇನ್ ಕ್ಲಾಸ್ ತಗೊಂಡಿ ಬಿಡು, ಫೀಸ್ ಕೊಡ್ತೀವಿ ಹಿಂಗ್ ಹೇಳ್ತಾರ. ಆದ್ರೆ ನಿಮ್ ತರ ಟೈಮ್ ಎಲ್ಲ ನಮ್ ಕೊಟ್ಟು ಇನ್ನೊಂದ್ ದಿನ ಕ್ಲಾಸ್ ತಗೊಂಡ್ರಾಯ್ತು, ಇವ್ರನ್ನ ಒಳಗ್ಲಿಂದ ತಿದ್ದಬೇಕು ಅನ್ನೋದು ಇದು ಯಾರಿಗೂ ಇರಲ್ಲ ಗುರುಮ. ರಿಯಲ್ ಆಗಿ ಇದೆ. ಹ್ಯಾಟ್ಸ್ ಆಫ್ ನಿಮ್ಗ್ ಗುರುಮ. ಒಂದು ಅಧಿದೇವತೆನ ನಾವು ಒಳಗಡೆ ಇದಾರೆ ಅಂತ ನಾವು ನೋಡೋಣ, ಹೊರಗಡೆ ನೋಡ್ತೀವಿ ಎಲ್ಲಾ ದೇವತೆಗಳನ್ನು. ಓ ನನ್ನ ಮನೆ ದೇವರು ತಿರುಪತಿಯಲ್ಲಿದ್ದಾರೆ, ನನ್ನ ಮನೆ ದೇವರು ವೈಷ್ಣವ ದೇವಿ, ನನ್ನ ಮನೆ ಕುಲ ದೇವರು, ಅದು ನಾ ಆ ಪೂಜೆ ಮಾಡ್ತೀನಿ, ಈ ಪೂಜೆ ಮಾಡ್ತೀನಿ. ಹೊರಗೆ ನೋಟಕ್ಕೆ ನಾವು ನೋಡ್ತಾ ಇದೀವಿ. ನನ್ನೊಳಗಡೆ ಇರೋ ಪೂಜೆಯನ್ನು, ಆತ್ಮವನ್ನ ನಾನು ನೋಡೋದೇ ಇಲ್ಲ. ಅದೇ ನಾನ್ ಏನು, ನನ್ನ ಒಳಗಡೆ ಎಂತ ಶಕ್ತಿ ಇದೆ ನಮ್ಗೆ. ನಾವು ಆದಿಗುರು ಶಂಕರಾಚಾರ್ಯರನ್ನ ತಗೊಂಡ್ರೆ ಮೂಲ ಪುರುಷ ಅಂದ್ರೆ ಮೂಲ ಗುರು ಅವರು ನಮ್ಗೆಲ್ಲ ಹಿಂದೂ ಧರ್ಮಕ್ಕೆ. ಆದಿಗುರು ಅವರು ನಮ್ಗೆ ಶಂಕರಾಚಾರ್ಯರು ಎಲ್ಲವನ್ನ ತಿಳಿಸ್ಕೊಟ್ಟು ಹೋಗ್ಬಿಟ್ಟಿದ್ದಾರೆ. ನಾವ್ ಯಾವ್ದನ್ನು ತಿರುವಾಗ್ತಾ ಇಲ್ಲ. ನಾವ್ ದೊಡ್ಡವ್ರು ಏನ್ ಹೇಳ್ತಾರ ಪದ್ಧತಿ ಅನುಕರಣೆ ಮಾಡೋಣ, ಇಲ್ಲ ಅಂತಲ್ಲ. ಆದ್ರೆ ತಿಳ್ಕೊಳ್ಳೋ ಜ್ಞಾನ ನಮ್ಗಿದೆ. ನನಗೇನ್ ಬೇಕು, ನಾನು ಏನ್ ಓದ್ಬೇಕು, ಏನ್ ತಿಳ್ಕೊಳ್ಬೇಕು, ಏನ್ ಆಗ್ಬೇಕು, ಇದು ಜ್ಞಾನ ಅಂತ ಹೇಳ್ತೀವಿ. ಇದು ವಿಮರ್ಶೆ ಮಾಡ್ಬೇಕು, ನಮ್ಗೆ ಅರಿವು ಬರಬೇಕು ನಮ್ಗೆ. ನಾನು ಏನಕ್ಕೆ, ನಾನು ಯಾಕೆ, ನಾನು ಹೇಗಿರ್ಬೇಕು, ನನ್ನ ಜೀವನ ಹೇಗೆ, ನನ್ನ ಅಂತ್ಯ ಹೇಗೆ, ನನ್ನ ಹುಟ್ಟು ಹೇಗೆ, ನಾನು ತಿಳ್ಕೊಬೇಕು. ಈ ಒಂದು ತಿಳುವಳಿಕೆ ನಮಗ್ ಬರ್ಬೇಕು. ಅಮ್ಮ ಅಪ್ಪ ನಮ್ಗೆ ಜನ್ಮ ಕೊಟ್ರು, ನಾವು ಓದಿದ್ವಿ, ಇನ್ನೇನೋ ಕೆಲಸ ಮಾಡಿದ್ವಿ, ಇನ್ನೇನೋ ಮದುವೆ ಮಾಡ್ಕೊಂಡು ಮಕ್ಳಾಯ್ತು, ಮತ್ತೆ ಅಷ್ಟೇ ಜೀವನ. ಎಷ್ಟು ಸಮಸ್ಯೆಗಳು ಇದರಲ್ಲಿ.
ನಾವ್ ಅನ್ಕೊಂಡಿದ್ದಾಗುತ್ತೆ, ನನ್ಗೆ ಎಂತದ್ ಓದ್ಬೇಕು, ಎಷ್ಟು ಸಂಪಾದನೆ ಮಾಡ್ಬೇಕು ಆಗುತ್ತೆ. ಅದ್ರ ಒಳಗಡೆ ನನ್ನ ಸಂತೋಷ ಏನಾಯ್ತು, ನನ್ನ ನೆಮ್ಮದಿ ಏನಾಯ್ತು, ನನ್ನ ಖುಷಿ ಏನಾಯ್ತು, ನನ್ನ ತಾಳ್ಮೆ ಏನಾಯ್ತು, ನನ್ನ ತೃಪ್ತಿ ಏನಾಯ್ತು ಅನ್ನೋ ಅರಿವು ನಮಗ್ ಬರ್ಬೇಕು. ಎಲ್ಲರೂ ಬದುಕೋತಾರ ಹುಳುಗಳ ತರನೋ, ಪ್ರಾಣಿಗಳ ತರನೋ, ಮರಗಳ ತರನೋ, ಕಲ್ ತರನೋ ನಾವು ಬದುಕೋದಾದ್ರೆ ನಾವು ಮನುಷ್ಯರಾಗಿ ಯಾಕೆ ಹುಟ್ಟಿದ್ವಿ? ಒಂದ್ಸಲ ಯೋಚನೆ ಮಾಡ್ಬೇಕು. ನಮ್ಮ ಕಷ್ಟಕ್ಕೆಲ್ಲ ಕಾರಣ ನಮ್ಮ ಯೋಚನೆಗಳು, ನಮ್ಮ ಮಾತುಗಳು, ನಾವು ಬದುಕುವ ರೀತಿ ನೀತಿಗಳು. ನಾವ್ ಎಲ್ಲರನ್ನೂ ಅನುಕರಣೆ ಮಾಡ್ತೀವಿ, ಅದೇ ನಮ್ಮ ಕಷ್ಟ. ಆಗಲ್ಲ ಅಂದ್ರೆ ನಂಬ್ತೀವಿ, ಆಗುತ್ತೆ ಅಂದ್ರೂ ನಂಬ್ತೀವಿ. ಸ್ವಂತಿಕೆ ಇಲ್ಲ ನಮ್ಗೆ. ಯಾರೋ ಆಗುತ್ತೆ ಅಂದ್ರೂ ನಂಬ್ತೀವಿ, ಯಾರೋ ಆಗಲ್ಲ ಅಂದ್ರೂ ನಂಬ್ತೀವಿ. ನಾವು ಒಳಗಡೆಯಿಂದ ನಮ್ಮ ಶಕ್ತಿಯಿಂದ ನಾವ್ ಏನನ್ನು ಹೇಳ್ತಾ ಇರೋದಿಲ್ಲ. ಅದನ್ನ ನೋಡೋ ಅಂತ ದೃಷ್ಟಿಕೋನನೂ ಇಲ್ಲ, ಆಲೋಚನೆನೂ ಇಲ್ಲ, ವಿಮರ್ಶೆ ಮಾಡುವ ಶಕ್ತಿ ಇಲ್ಲ, ಸಮಯನೂ ನಮ್ಮ ಹತ್ರ ಇಲ್ಲ. ತುಂಬಾ ಜನ ಹೇಳೋದು ಸಮಯ ಇಲ್ಲ, ಸಮಯ ಸಮಯ. ದುರ್ನಡತೆ, ದುರಾಚಾರ, ನನ್ನ ಅಮ್ಮನವರು ದುರಾಚಾರನ ಪಕ್ಕಕ್ಕಿಡ್ಬೇಕು ಫಸ್ಟ್. ಅವಾಗ್ಲೇ ದುರ್ಲಭ, ದುರ್ಗಮ, ದುರ್ಗಾ, ದುಃಖಹಂತ್ರಿ, ಸುಖಪ್ರದ ಅಮ್ಮನವ್ರು ಹೇಳ್ಬಿಟ್ಟಿದ್ದಾರೆ. ನಾವ್ ಯಾಕೆ ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದಿಲ್ಲ? ನಮ್ಮ ಮಾತುಗಳು ಯಾವ ನಿಟ್ಟಿನಲ್ಲಿ ನಮ್ಗೆ ಮೋಸ ಮಾಡುತ್ತೆ, ಯಾವ ನಿಟ್ಟಿನಲ್ಲಿ ನಮ್ಗೆ ಕಷ್ಟ ತಂದು ಕೊಡುತ್ತೆ. ಸುಳ್ಳು ಹೇಳಿದ್ರೆ, ಮೋಸ ಮಾಡಿದ್ರೆ ಖಂಡಿತ ಅಮ್ಮನವ್ರು ಅದಕ್ಕೆ ತಕ್ಕ ಉತ್ತರ ಕೊಟ್ಟೆ ಕೊಡ್ತಾರೆ. ನ್ಯಾಯವಾಗಿ ಹೇಳ್ಬೇಕಾದ್ರೆ, ಸ್ಟ್ರೈಟ್ ಆಗಿ ಹೇಳ್ಬೇಕಾದ್ರೆ ಸ್ವಲ್ಪ ಜೋರ್ ವಾಯ್ಸ್ ಇದ್ದೇ ಇರುತ್ತೆ. ಸತ್ಯವನ್ನ ನಾವು ಸತ್ಯವಾಗ್ಲೇ ಮಾತಾಡ್ತೀವಿ. ಮೆತ್ತಿಗೆ ಮಾತಾಡಿ ನಾವ್ ಯಾರ ಹತ್ರ ಮೆಚ್ಚಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹಂಗ ನಾವು ಬೆಣ್ಣೆ ಹಚ್ಚೋ ತರ ನಾವು ಮಾತಾಡಕ್ ಆಗೋದೇ ಇಲ್ಲ. ಯಾಕಂದ್ರೆ ಅಮ್ಮ ಹೇಳಿದ, ನೀ ಸತ್ಯ ಧರ್ಮದಲ್ಲಿ ನಡಿಬೇಕು, ಇರೋದನ್ನ ಇದ್ದಂಗೆ ಹೇಳ್ಬೇಕು, ಯಾರಿಗೂ ರಾಂಗ್ ರೂಪ್ ತೋರ್ಸ್ಬಾರ್ದು. ಒಂದು ನಿಷ್ಠೆ ಅನ್ನೋದು ಇರುತ್ತಲ್ಲ, ಆ ಭಕ್ತಿ ಏನಿರುತ್ತೆ ಅದನ್ನ ಮೀರಿ ನಾವೇನು ಮಾಡಕ್ಕಾಗಲ್ಲ. ಯಾರು ಹೋದ್ರು ಅಳ್ತಾರೆ, ಯಾರು ಹೋದ್ರು ಇಷ್ಟೇ ಜೀವನ. ಒಂದ್ ದಿವಸ ಮಣ್ಣಾಗ್ತಾರೆ, ಸುಮ್ಮನಾಗ್ತಾರೆ, ಎಲ್ಲಾರ್ದು ಇಷ್ಟೇ. ಆದ್ರೆ ನಮ್ಮಿಂದ ಒಂದು ಒಳ್ಳೆ ಕೆಲಸ ನಮಗ್ ತೃಪ್ತಿ ಇರುತ್ತೆ ಹೋಗೋ ಟೈಮ್. ಈಗ ನಾನು ಹೇಳ್ತೀನಲ್ಲ, ಈ ಕ್ಷಣ ಹೋಗ್ತೀನಿ ಅಂದ್ರೆ ಪರವಾಗಿಲ್ಲ, ಹೋಗೋಕ್ ರೆಡಿ ಇರ್ತೀನಿ. ನನಗ್ ಗೊತ್ತು ನಾನು ಏನ್ ಒಳ್ಳೇದ್ ಮಾಡಿದ್ದೀನಿ ಅಂತ. ಇನ್ನೇನೋ ಮಾಡ್ಬೇಕು ಅಂತ ಏನಿಲ್ಲ, ಇರೋಷ್ಟು ದಿವಸ ಏನ್ ಮಾಡ್ಬೇಕು ಒಳ್ಳೇದ್ ಮಾಡಿದ್ವಿ. ಸೊ ಈ ತರ ದೃಢವಾಗಿ ನಿಲ್ಲಬೇಕು ಅನ್ನೋದಾದ್ರೆ ನಮ್ಮ ಕಲ್ಮಶಗಳೆಲ್ಲ ಸುಟ್ಟು ಭಸ್ಮ ಆಗ್ಬೇಕು. ನಾನು ಹೇಳುದು, ಎಷ್ಟೋ ದಿವಸ ನಾವು ಸುಳ್ಳು ಹೇಳ್ಕೊಂತಿರ್ತೀವಿ, ನಮಗ್ ನಾವು ಮೋಸ ಮಾಡ್ಕೊಂತೀವಿ. ನಿಮ್ಮ ಅಂತರಾತ್ಮ, ನಿಮ್ಮ ಒಳಗಿನ ಮನಸ್ಸು, ನಿಮ್ಮ ಆತ್ಮ ಅಂತ ನೋಡಿ, ಅದು ಸುಳ್ಳು ಹೇಳಕ್ ಇಷ್ಟ ಪಡೋದಿಲ್ಲ. ಅದು ಚುಚ್ಚುತ್ತಾ ಇರುತ್ತೆ ಅವಾಗ. ನೀನ್ ಸುಳ್ಳು ಹೇಳ್ತಾ ಇದೀನಿ, ನೀ ಮೋಸ ಮಾಡ್ತಾ ಇದೀನಿ, ಹಂಗ್ ಮಾಡಿದೆ, ನೀ ಹೆಂಗ್ ಮಾಡಿದ್ಯಾ, ನೀನ್ ತಪ್ಪೆ ಹೇಳ್ತಾ ಇದೀಯ ಅಂತ ಅದು ಚುಚ್ಚುತ್ತೆ. ನಾವೇನ್ ಮಾಡ್ತೀವಿ, ಆ ತರ ಚುಚ್ಕೊಂಡು ಒಂಥರ ಏನು ಇರಿಟೇಷನ್ ಮಾಡ್ಕೊಂಡು ಜೀವನವನ್ನ ಬರ್ಬರ ಮಾಡ್ಕೊಳ್ಳೋದು ಬೇಡ. ಯಾಕಂದ್ರೆ ಒಬ್ಬ ಮನುಷ್ಯ ತಪ್ಪು ಮಾಡಿದ್ರೆ, ಸುಳ್ಳು ಹೇಳಿದ್ರೆ ಕೊರಿತಾ ಇರುತ್ತೆ ಜೀವನದಲ್ಲಿ, ಎಷ್ಟು ವರ್ಷ ಆದ್ರೂ ಕೊರಿತಾ ಇರುತ್ತೆ. ಅದ್ ಮೇಲೆ ಯಾರಿಗೂ ಗೊತ್ತಾಗದೆ ಇರ್ಬೋದು, ಬಟ್ ಒಳಗಡೆ ಅದು ನಷ್ಟವನ್ನ ಅನುಭವಿಸ್ತಾ ಇರುತ್ತೆ. ಸಬ್ ಕಾನ್ಶಿಯಸ್ ಮೈಂಡ್ ಅಂತ ನಾವ್ ಹೇಳೋದು. ನಾವು ಒಳ್ಳೇದ್ ಮಾಡ್ತೇವೆ, ಒಳ್ಳೇದ್ ಕೊಡುತ್ತೆ, ತಪ್ಪು ಮಾಡಿದ್ರೆ ತಪ್ಪೇ ಕೊಡ್ತಾ ಇತ್ತು. ಸೊ ಇದೆಲ್ಲ ಬುದ್ಧಿವಂತಿಕೆ, ಇದೆಲ್ಲ ಜಾಣತನ ಅಂತ ಜನ ಅನ್ಕೊಳ್ತಾರೆ. ಬುದ್ಧಿವಂತಿಕೆ ಜಾಣತನ ಬೇಡ, ನಮ್ಗೆ ಜ್ಞಾನ ಬರೀ. ಅದಕ್ಕೆ ಶ್ಯಾಮಲಾ ದೇವಿನ ಆರಾಧನೆ ಮಾಡಿ ಅಂತ ಹೇಳ್ತಾರೆ ಅಮ್ಮನವರು. ಆ ಮಾತಂಗಿ ಮಾತ, ಸರಸ್ವತಿ ಮಾತ, ವಾಣಿ ಮುಖದಲ್ಲಿ ಇರ್ತಕ್ಕಂಥವ್ರು, ಶ್ರೀಮದ್ ವಾಗ್ಭವ ಕೂಟೈಕ ಸ್ವರೂಪ ಮುಖ ಪಂಕಜ ಎಲ್ಲ ಇಲ್ಲಿರ್ತಕ್ಕಂಥ. ಇದು ನೋಡೋದು, ಇದು ಕೇಳೋದು, ಇದು ಮಾತಾಡೋದು, ಇದು ತಿಳಿದು ಆಲೋಚನೆ ಮಾಡೋದು, ಇದು ಸ್ಪರ್ಶಿಸೋದು, ಇದೆಲ್ಲ ವಾಣಿ. ಅದಕ್ಕೆ ಮಾತು ಸ್ಪಷ್ಟವಾಗಿರ್ಲಿ, ಸ್ಫುಟವಾಗಿರ್ಲಿ, ಸತ್ಯವಾಗಿರ್ಲಿ, ಅವಾಗ ಅಮ್ಮನವ್ರು ಎಲ್ಲಾರನ್ನೂ ಇಷ್ಟಪಡ್ತಾರೆ. ಸತ್ಯ ಬಾಯಿ ಬಿಟ್ಟ ಸುಳ್ಳು ಹೇಳ್ತಾರೆ ಎಷ್ಟೊಂದು ಜನ. ಯಾತಕ್ಕೆ ಅಂತ ನಂಗೆ ಅರ್ಥ ಆಗ್ತಲ್ಲ. ಏನ್ ತಗೋತಾರೆ? ಆಸ್ತಿ ಬರುತ್ತಾ, ಗೌರವ ಬರುತ್ತಾ, ಹೋಗ್ಲಿ ಶಾಂತಿ ಬರುತ್ತಾ ಸುಳ್ಳು ಹೇಳೋದ್ರಿಂದ? ಏನ್ ಬರುತ್ತೆ ಅಂತ ಹಿಂಗೆಲ್ಲ ಸುಳ್ಳು ಪದೇ ಪದೇ ಸುಳ್ಳು ಹೇಳ್ತಾರೆ. ಅದೇ ನಿಷ್ಠೆಯಿಂದ ಇರಿ. ಯಾರಿಗೋಸ್ಕರ? ನಿಮ್ ಕುಟುಂಬಕ್ಕೋಸ್ಕರ, ನಿಮ್ ಮನೆಯವ್ರ ಹತ್ರ ಐತೆ, ನಿಮಗೋಸ್ಕರ ಇರಿ. ನಿಮಗ್ ಸಂತೋಷ, ನಿಮ್ಗೆ ಸ್ವಾಭಿಮಾನ ಅನ್ನೋದಿದ್ರೆ ಅಲ್ಲಿ ಎಲ್ಲವನ್ನ ತೋರಿಸಿ. ಓ ನನ್ ಗೌರವ ಗೊತ್ತಾ, ನಾನ್ ಹಂಗ್ ಗೊತ್ತಾ, ನಾನು ಎಷ್ಟು ಸಂಪಾದನೆ ಮಾಡ್ತೀನಿ, ಆ ಅಧಿಕಾರ ಇತ್ತು, ನಾ ಹಿಂಗೆ ಬೆಳ್ದೆ, ಯಾವ್ದು ಲೆಕ್ಕಕ್ಕಿಲ್ಲ, ಯಾರಿಗೂ ಬೇಕಾಗಿಲ್ಲ. ನನ್ಗನ್ಸುತ್ತೆ ಪ್ರಪಂಚದಲ್ಲಿ ಎಲ್ಲರೂ ಶ್ರೀಮಂತರು, ಯಾರನ್ನು ಕಡಿಮೆ ಅಂದಾಜ್ ಹಾಕ್ಬಾರ್ದು. ಎಲ್ಲರೂ ಶ್ರೀಮಂತರೆ, ಎಲ್ಲರಿಗೂ ಎಲ್ಲ ಸೌಕರ್ಯಗಳಿದೆ. ಆದ್ರೆ ವಂಚನೆ ಮಾಡ್ಕೊಳ್ದ ಅವ್ರೆ, ಈ ತರ ಮಾತಾಡಿ ಮಾತಾಡಿ ಮಾತಾಡಿ. ಎಲ್ಲರಿಗೂ ಎಲ್ಲವನ್ನು ಭಗವಂತ ಕೊಟ್ಟಿದ್ದಾರೆ. ಬೇಗ ತಿರುಗಿ ನೋಡಿ, ಏನಿಲ್ಲ ನಮ್ಮಲ್ಲಿ, ನಮ್ಮ ಹತ್ರ. ಮನುಷ್ಯನಿಗೆ ಯಾವಾಗ ಬುದ್ಧಿ ಬರುತ್ತೆ ಅಂದ್ರೆ, 2 ಕಣ್ಣಲ್ಲಿ 1 ಕಣ್ಣು ಹೋಗ್ಬಿಡ್ಬೇಕು, ಒಂದು ಮೂಗು ಮುಚ್ಕೊಂಡ್ಬಿಡ್ಬೇಕು, ಒಂದು ಕಿವಿ ಕೇಳಿಸ್ಬಾರ್ದು, ಹಲ್ಲು ಉದ್ರೋಗ್ಬಿಡ್ಬೇಕು, ಕಿಡ್ನಿ ಒಂದು ಫೇಲರ್ ಆಗ್ಬಿಡ್ಬೇಕು, ಹಾರ್ಟ್ ಅಲ್ಲಿ ಬ್ಲಾಕೇಜಸ್ ಬಂದ್ಬಿಡ್ಬೇಕು, ಏನೋ ಬ್ಲಾಕ್ ಆಗ್ಬಿಡ್ಬೇಕು, ಹಾರ್ಟ್ ಸ್ಟಂಟ್ ಹಾಕ್ಬೇಕು, ಯಾವ್ದೋ ಕ್ಯಾನ್ಸರ್ ಬರ್ಬೇಕು, ಇನ್ನೇನೋ ಕಾಯಿಲೆ ಬಂದ್ರೆ ಅವಾಗ ಮೋಸ್ಟ್ಲಿ ಅವಾಗ ಒದ್ದಾಡ್ತಾರೆ. ಜೀವನ ಅಂದ್ರೆ ಏನು, ಆರೋಗ್ಯ ಅಂದ್ರೆ ಏನು, ಭಗವಂತ ನಮ್ಗೆ ಎಷ್ಟು ಸೌಕರ್ಯ ಕೊಟ್ಟಿದೆ ಅಂತ ಅವಾಗ ಅನ್ಕೊಂತಾರೆ. ಇದೆಲ್ಲ ಕರೆಕ್ಟ್ ಆಗಿರುವಾಗ ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಯಾರಿಗೂ ಅರ್ಥನೇ ಆಗ್ತಾ ಇಲ್ಲ ನಾವ್ ಏನ್ ತಪ್ಪು ಮಾಡ್ತಾ ಇದೀವಿ ಅಂತ. ಕೊರಗ್ತಾರಲ್ಲ ಅವಾಗ ಊಟ ಮಾಡಕ್ಕೆ ಟ್ಯಾಬ್ಲೆಟ್ಸ್ ತಗೊಂಡು ನರಳ್ಕೊಂಡು, ಯಾರು ನಮ್ ನೋಡಕ್ ಬಂದಿಲ್ಲ, ಅಯ್ಯೋ ದಿನ ಆಸ್ಪತ್ರೆಗೆ ಹೋಗ್ಬೇಕು. ನೋಡಿ ಕಿಡ್ನಿ ಪ್ರಾಬ್ಲಮ್ ಇರೋದು ದಿನ ಬಿಟ್ಟು ದಿನ ಹೋಗ್ಬೇಕು, ಡಯಾಲಿಸಿಸ್ ಹೋಗ್ತಾರೆ. ಎಷ್ಟು ನರಕ ಇರುತ್ತೆ, ಅದ್ ತಿನ್ಬಾರ್ದು ಇದ್ ತಿನ್ಬಾರ್ದು, ಅಷ್ಟೇ ನೀರ್ ಕೊಡ್ಬೇಕು, ಅಷ್ಟೇ ಮಾಡ್ಬೇಕು ಅಂತ. ಚೆನ್ನಾಗಿ ನೀರ್ ಕೊಡ್ಕೊಂಡು ಊಟ ಮಾಡುವಾಗ ಯಾವ್ದು ನಮ್ಗೆ ಕಷ್ಟ ಕಷ್ಟ ಅಂತ ಗೋಳಾಡಿದ್ದು ಎಲ್ಲಾರು.
ಇವಾಗ ಗೋಳಾಡ್ಬೇಕು, ಕಿಡ್ನಿ ಹೋದ್ಮೇಲೆ ಗೋಳಾಡಿ. ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟು ಸ್ಟಂಟ್ ಹಾಕೊಂಡ್ ಬಂದ್ಬಿಟ್ಟು ಮೆತ್ತಗ್ ಮಾತಾಡಿ BP ರೈಸ್ ಆಗ್ಬಾರ್ದು, ನಮ್ಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ. ಇವಾಗ ಚಿಂತೆ ಮಾಡಿ ದಿನ 5-6 ಟ್ಯಾಬ್ಲೆಟ್ ತಿನ್ಬೇಕು. ಅವಾಗ ಚಿಂತೆ ಮಾಡಿ. ಚೆನ್ನಾಗಿರುವಾಗ ಯಾಕೆ ಚಿಂತೆ, ಚೆನ್ನಾಗಿರುವಾಗ ಯಾಕೆ ಮೋಸ ಸುಳ್ಳು? ಎಲ್ಲವೂ ಚೆನ್ನಾಗೇ ಇದೆ. ದೇಹವನ್ನು ಒಂದ್ಸಲ ನೀವು ಇವತ್ತು ಮಲಗ್ಬೇಕಾದ್ರೆ ಗಮನಿಸ್ಕೊಳ್ಳಿ, ತಲೆ ಕೂದಲಿಂದ ಪಾದದ ಉಗುರುವರೆಗೂ ಎಷ್ಟೊಂದ್ ಚೆನ್ನಾಗಿದೆ ನಮ್ ದೇಹ. ಅನ್ಸಲ್ವೇನ್ರಿ ನಿಮ್ಗೆಲ್ಲ? ಅನ್ಸಲ್ವಾ? ಕೈ ಕಪ್ಪಾಗ್ಬಿಟ್ರೆ, ಉಗುರೇ ಇಲ್ಲ ಅಂತಂದ್ರೆ, ಕೂದ್ಲಿಲ್ಲ ಅಂತಂದ್ರೆ, ಈ ಐಬ್ರೋ ಇಲ್ಲ ಅಂತಂದ್ರೆ, ಮೂತಿ ಒಂಥರ ಸೊಟ್ಟಿಗಿದ್ರೆ, ಈ ಸ್ಕಿನ್ ಕಪ್ಪಗಾಗ್ಬಿಟ್ರೆ, ಇಲ್ಲಿ ಸ್ಕಿನ್ ಅಲ್ಲಿ ಏನೋ ಬರುತ್ತಲ್ಲ, ಏನೋ ಅಂತಾರಲ್ಲ ಇಲ್ಲೆಲ್ಲ ಹೆಣ್ಮಕ್ಳಿಗೆ ಬರ್ತಾರೆ, ಅದು ಬಂದ್ಬಿಟ್ರೆ, ಈ ಅಪ್ಪ ಎಂತ ಹುಚ್ಚರು. ಅದೆಲ್ಲ ಚೆನ್ನಾಗಿರುವಾಗ ಅಹಂಕಾರ ಪಟ್ಟಿದ್ದು, ಇವಾಗ ಅದಕ್ಕೆ ಮೆತ್ಕೊಳ್ಳೋದು ಅದನ್ನ ಮುಚ್ಚಿಡೋದಕ್ಕೆ ಎರಡ ಮಾಡೋದು ಕರ್ಮ ಅಂತ ಅನ್ಸುತ್ತೆ. ನಮ್ಮ ಯಾರ್ ಬೇಕಾದ್ರೆ ಕರ್ಸ್ಕೊಳ್ತಾರೆ ಗುರುಮ, ಆದ್ರೆ ಈ ತರ ಹೇಳೋದು ತುಂಬಾ ವಿರಳ. ಗುರುಮ ತುಂಬಾ ಚೆನ್ನಾಗಿತ್ತು ಗುರುಮ, ಇವತ್ತಿಂದ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿ ತಿಳ್ಕೊಬೇಕು ಗುರುಮ. ಪ್ರತಿಯೊಬ್ಬರಿಗೂ ಇದೊಂದು ಅನುಭವ ಆಗ್ಬೇಕು, ಒಂಥರ ತಿಳ್ಸ್ಕೊಡೋರು ಯಾರಾದ್ರೂ ಬೇಕು ಗುರುಮ ನಮ್ಗೂನು. ಈ ತರ ಹಿಂಗ್ ಆಗತ್ತೆ, ಅದನ್ನ ಅಟ್ಲೀಸ್ಟ್ ನಾವು ಒಂದ್ ಸಣ್ಣ ಪುಟ್ಟನಾರು ಕೆಲವೊಂದನ್ನ ತಿದ್ಕೊಂಡು ಮುಂದೆ ಹೋಗಕ್ಕೆ ಒಂದು ದಾರಿ ಆಗತ್ತೆ ಗುರುಮ. ಇವತ್ತಿನ ಕ್ಲಾಸ್ ತುಂಬಾ ಚೆನ್ನಾಗಿತ್ತು ಗುರು. ಬರೀ ಕಲಿಯೋದಷ್ಟೆಲ್ಲ ಇಂಥವು ಕೆಲವೊಂದು ಬೇಕಾಗತ್ತೆ ಗುರುಮ ನಮ್ಗೂನು. ಜೀವನಕ್ಕೆ ತಿಳ್ಕೊಳಂತದ್ದು ತಿದ್ಕೊಳಂತದ್ದು ತುಂಬಾ ಅವಶ್ಯಕತೆ ಇದೆ ಗುರುಮ. ಇಂಥವೆಲ್ಲ ಬರೀ ನಾವು ಕ್ಲಾಸ್ ಕಲ್ತ್ಕೊಂತೀವಿ ಅನ್ನೋದ್ರಿಂದ ಇದು ಜೀವನದಲ್ಲಿ ಮುಂದಕ್ಕೆ ತಗೊಂಡೋಗಂತದ್ದು ತುಂಬಾ ಹೆಲ್ಪ್ ಆಗುತ್ತೆ ಗುರುಮ. ನಮ್ಗೆ ನಾವೆಲ್ಲ ತಿದ್ಕೊಬೋದು ಅನ್ನೋದು ಅರ್ಥ ಆಗುತ್ತೆ, ಎಲ್ಲಿ ತಪ್ಪು ಮಾಡ್ತಾ ಇದೀವಿ ಅನ್ನೋದು ಅರ್ಥ ಆಗುತ್ತೆ. ಹೌದು ಇದ್ ಮಾಡ್ತಾ ಇದೀವಿ, ನಾವು ಇದನ್ನ ತಿದ್ಕೊಬೇಕು ಅನ್ನೋದು ಅನ್ಸುತ್ತೆ ಗುರುಮ. ತುಂಬಾ ಧನ್ಯವಾದಗಳು. ಇಂಥವೆಲ್ಲ ಹೇಳ್ತಾ ಇದ್ರೆ ನಮ್ಗೂ ಒಂಥರ ಖುಷಿ ಆಗತ್ತೆ ಗುರು, ಒಂಥರ ಏನೋ ಓಪನ್ ಆದಂಗೆ ಅನ್ಸುತ್ತೆ. ಹೌದು ಅಂತ ಅನ್ಸುತ್ತೆ ಗುರು, ನಿಜ ಇದೆಲ್ಲ ಕರೆಕ್ಟ್ ಅಂತ ಅನ್ಸುತ್ತೆ. ಹನುಮಾನ್ ಚಾಲೀಸ ನಾನ್ ತಗೊಂಡಿದ್ ದಿವ್ಸ ನನ್ಗೆ ಎಷ್ಟು ಮಾಹಿತಿ ಕೊಟ್ರಿ ಅಂದ್ರೆ, ನಾನು ಅವತ್ತು ತುಂಬಾ ಎಮೋಷನಲ್ ಆದೆ. ಇನ್ನೊಂದ್ ಕಡೆ ನೀವು ಕತೆ ಹೇಳ್ತಾ ಇದ್ರೆ ನನ್ಗೇನೋ ಒಂಥರ ನಮ್ ಜೀವನಕ್ಕೆ ಅಪ್ಲೈ ಮಾಡ್ಕೊಬೇಕಾದ್ರೆ ಎಷ್ಟೊಂದ್ ತಪ್ಪು ಮಾಡಿದೀರ್ ನಾವು. ನೀವ್ ಹೇಳಿದ್ರಿ ಯಾವಾಗೂ ಹಿಂಗೆ ಮಾತಾಡೋದು, ಇವಾಗ ನಾನು ಇದನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಗುರುಮ. ಇದು ಈ ಮುದ್ರಾ, ನೀವು ಹೇಳೋ ಚಿನ್ಮುದ್ರ, ಅದನ್ನ ನಾನ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಮಾತಾಡ್ಬೇಕಾದ್ರೆ ಈ ಬೆರಳು ಯೂಸ್ ಮಾಡೋದಿಲ್ಲ, ಈ ಬೆರಳು ಯೂಸ್ ಮಾಡ್ತೀನಿ. ಅವತ್ತು ಮಾತ್ರ ನನ್ಗೆ ಯಾಕೋ ಗೊತ್ತಿಲ್ಲ ತುಂಬಾ ಎಮೋಷನಲ್ ಆಗ್ಬಿಟ್ಟೆ. ನಾನು ಯೂಶುವಲಿ ಎಮೋಷನಲ್ ಆಗೋ ಇದು ಕ್ಯಾರೆಕ್ಟರ್ ನಂದಲ್ಲ, ಬಟ್ ಅವತ್ತು ಮಾತ್ರ ತುಂಬಾ ಎಮೋಷನಲ್ ಆದೆ. ಮತ್ತೆ ಲಾಸ್ಟ್ ಟೈಮ್ ಕೌನ್ಸಿಲಿಂಗ್ ತಗೊಬೇಕಾದ್ರು ನೀವ್ ಹೇಳಿದ್ರಿ, ನಾನ್ ಪ್ರೇ ಮಾಡ್ತೀನಮ್ಮ ನೀನ್ ಬೇಗ ಗುಣ ಆಗ್ತೀಯ ಅಂತ. ನಿಮ್ ಹತ್ರ ಕೌನ್ಸಿಲಿಂಗ್ ತಗೊಂಡಿದ್ದಾದ್ಮೇಲೆ ನಾನು ವಾಸಿ ಬೇಗ ಆಗ್ತಾ ಇದೆ. ಸರ್ಜರಿ ಆಗಿರೋದು ಎಲ್ಲ ಯಾವ್ದೋ ಒಂದ್ ರೀತಿಯಲ್ಲಿ ಫಿಸಿಯೋಥೆರಪಿ ಮಾಡಿಸ್ಬೇಡ್ದ ಅಂತ ಒಂದು ಕನ್ಫ್ಯೂಷನ್ ಇತ್ತು. ಅಮ್ಮನವ್ರ ಕೃಪೆ ಗುರುಮ, ಎಲ್ಲೋ ಒಂದ್ ಕಡೆ ಚೆನ್ನಾಗ್ ಆಗ್ಬೇಕು. ಇಲ್ಲ ನೀವು ಇದು ಚೆನ್ನಾಗ್ ಆಗ್ಬೇಕು ಅಂತ ಪ್ರತಿ ಸತಿ ಹಾರೈಸ್ತಿರಲ್ಲ, ಆ ಒಂದ್ ಕಾರಣಕ್ಕೋ ಏನೋ ಗೊತ್ತಿಲ್ಲ, ನನ್ ಡೇ ಬೈ ಡೇ ಬೇಗ ಈ 6 months 3 months ಆಗೋ ರಿಕವರಿ ಇನ್ನೂ 1 month ಆಗಿಲ್ಲ ಗುರುಮ, ಬೇಗ ರಿಕವರಿ ಆಗ್ತಾ ಇದೀನಿ. ಆ ನೆಕ್ ಕಾಲರ್ ಇಲ್ದಿರೋ ಒಂದು 1 hour ಆದ್ರೂ ಕೂತ್ಕೊಳ್ಳಕ್ಕೆ ನನ್ ಕೈಯಲ್ಲಿ ಆಗ್ತಾ ಇದೆ. ಅದು ನಿಜವಾಗ್ಲೂ ಒಂದ್ ಕಡೆ ಹೌದು, ಆ ಮಿರಾಕಲ್ ಇದೆ, ಆ ಪಾಸಿಟಿವ್ ಅಂಡ್ ನೆಗೆಟಿವ್ ಎನರ್ಜಿ ಇದೆ. ನಾವ್ ಒಳ್ಳೇದ್ ಮಾಡಿದ್ರೆ ಅದು ಒಳ್ಳೇದೇ ಆಗುತ್ತೆ ಅನ್ನೋದಕ್ಕೆ ನಿಮ್ಮ ಪ್ರತಿ ಕ್ಲಾಸು ನಮ್ಗೆ ಒಂದು ಎಕ್ಸಾಂಪಲ್ ಗುರುಮ. ನೀವು ಹೇಳೋ ಪ್ರತಿ ಮಾತು ಒಂದೊಂದ್ ದಿವ್ಸನೂ ನನ್ಗೆ ಇಂಪಾರ್ಟೆಂಟ್ ಅನ್ಸಿದನ್ನ ನಾನು ಬರ್ದಿಟ್ಕೊಂತೀನಿ. ಒಂಥರ ಖುಷಿ ಆಗತ್ತೆ. ಹೌದು, ಇದೆಲ್ಲ ನಮ್ ಲೈಫ್ಗೆ ಅನ್ವಯ ಆಗ್ಬೇಕು. ಮತ್ತೆ ನನ್ ಮಗನ್ಗೂ ಇದನ್ನೇ ಹೇಳ್ತೀನಿ. ನೀವ್ ಹೇಳ್ದಾಗ ಅವನಿಗೂ ಇದೇ ಹೇಳ್ತೀನಿ, ತಗ್ಗಿ ಬಗ್ಗಿ ನಡಿ. ಈ ಅಮ್ಮನವ್ರು ದೇವ್ರ ಪೂಜೆ ಮಾಡ್ಬೇಕಾದ್ರೆ ನಿನ್ ಫೋಕಸ್ ಅಲ್ಲೇ ಇರ್ಲಿ. ಆ ಒಂದು ಅವನ್ಗ ಪ್ರತಿಯೊಂದು ಹೇಳ್ತೀನಲ್ಲ, ತುಂಬಾ ಖುಷಿ ಆಗತ್ತೆ ಗುರುಮ್ಮ. ಅದಂತೂ ಒಟ್ನಲ್ಲಿ ಈಗ ನನ್ಗೆ ಯಾವ ಕ್ಲಾಸು ಬಿಡಕ್ ಮನ್ಸ್ ಬರಲ್ಲ. ಈಗ ಹೋಲಿ ಹುಣ್ಣಿಮೆ ಅಂತೀರ, ಮೂಲಾಧಾರ ಚಕ್ರ, ಪ್ರತಿಯೊಂದು ನನ್ಗೆ ಆ ಎಕ್ಸ್ಪೀರಿಯನ್ಸ್ ಬೇಕು. ಒಂಥರ ನನ್ಗೇನೋ ಒಂದ್ ಜೋಶು. ಪ್ರತಿ ದಿವ್ಸ ಈ ಕ್ಲಾಸಲ್ಲಿ ಕೂತಿದ್ದೀನಲ್ಲ, ಅಪ್ಪ ಇವತ್ ನನ್ ಫ್ಯಾಮಿಲಿ ಜೊತೆಗೆ ಒಂದಷ್ಟು ಟೈಮ್ ಸ್ಪೆಂಡ್ ಮಾಡಿದೀನಿ, ನನ್ ದೇವ್ರ ಬಗ್ಗೆ ಏನೋ ಒಂದು ತಿಳ್ಕೊಂಡಿದೀನಿ. ಆ ಒಂದು ಖುಷಿ ಕೊಡುತ್ತೆ. ರಾತ್ರಿ ಮಲಗ್ಬೇಕಾದ್ರೆ ಪ್ರತಿ ದಿವ್ಸ ಅದೊಂದು ಖುಷಿಯಿಂದ ನೆಮ್ಮದಿಯಿಂದ ಮಲಗ್ತೀನಿ. ಒಟ್ನಲ್ಲಿ ತುಂಬಾ ಥ್ಯಾಂಕ್ಸ್ ಗುರುಮ್ಮ. ಒಟ್ಟಲ್ಲಿ ಇದೊಂದು ವಿಷಯಕ್ಕೆ ಮಾತ್ರ ತುಂಬಾ ಥ್ಯಾಂಕ್ಸ್. ಒಂಥರ ಲೈಫು ಒಂಥರ ಟರ್ನಿಂಗ್ ಪಾಯಿಂಟ್ ತಗೊಂತಾ ಇದೆ ನನಗಂತೂ. 100% ಲೈಫ್ ಇದಾಗೋ ಪ್ರತಿ ಮಾತುನು, ನೀವು ಹೇಳೋ ಪ್ರತಿ ಮಾತು ನಾವು ಮಾಡೋ ತಪ್ಪನ ತಿದ್ದುತ್ತಾ ಇದ್ದೀರಾ.
ನಮಗ್ ಗೊತ್ತಿಲ್ದಿರೋನೋ ಗೊತ್ತಿಲ್ದೇನೋ ಗೊತ್ತಿಲ್ದಿರೋನೋ ಪ್ರತಿ ದಿವಸ ಏನೋ ಒಂದ್ ತಪ್ಪು ಮಾಡ್ತಾನೆ ಇರ್ತೀರಿ. ಈಗ ಮಾತಾಡೋ ಪ್ರತಿ ಮಾತು ಯೋಚನೆ ಮಾಡಿ ಮಾತಾಡ್ಬೇಕು ಅಂತ ತಲೆಗ್ ಬರುತ್ತೆ. ಸಡನ್ ಆಗಿ ನಾನು ಯಾರ ಹತ್ರ ಆದ್ರೂ ಏನಾದ್ರು ಮಾತಾಡ್ಬೇಕಾದ್ರೆ ಅದು ತಲೆಗ್ ಬರುತ್ತೆ. ಹೌದು. ಅದು ಮಾತ್ರ ನಾನು ಅದು ತುಂಬಾ ಯೋಚನೆ ಮಾಡ್ತೀನಿ ಗುರುಮ. ಒಟ್ನಲ್ಲಿ ಪ್ರತಿ ದಿವಸ ನೀವು ಕೊಡೋ ಇನ್ಫಾರ್ಮೇಶನ್ ಆಗ್ಲಿ ಏನೇ ಆಗ್ಲಿ ನನಗ್ ನನ್ ಲೈಫ್ ಅಂತೂ ನನಗ್ ತುಂಬಾ ಬದಲಾವಣೆ ಕೊಟ್ಟಿದೆ ಗುರುಮ. ನಿಮಗ್ ಬರುತ್ತೆ ಅಂದ್ರೂ ಪರವಾಗಿಲ್ಲ, ಒಂದ್ಸತಿ ಸೇರ್ಕೊಳ್ಳಿ ಅಂತೀನಿ ನಾನು. 100% ನಿಜ ಗುರುಮ ನೀವ್ ಹೇಳೋ ಮಾತು. ನೀವ್ ಹೇಳೋದ್ರಿಂದ ನಮ್ಗೆ ನಾವ್ ಈ ತರ ಮಾಡ್ಬಾರ್ದು, ನಾವ್ ಮಾಡ್ತಿರೋ ತಪ್ಪು, ಈ ತರ ನಾವು ಮಕ್ಳಿಗೆ ಬೈಬೇಕಾದ್ರೂ ಅಷ್ಟೇ, ನಾವು ಇದು ಮಾಡ್ತಿರೋದು ನಮ್ಗ್ ತಪ್ಪು ಅಂತ ಗೊತ್ತಾಗುತ್ತೆ, ಅವಾಗ ನಾವು ಸುಮ್ನೆ ಆಗ್ಬಿಡ್ತೀವಿ. ಅಂತರ್ಮನ ನಮ್ಗೆ ಈ ತರ ಹೇಳ್ಕೊಟ್ಟಿದ್ದಾರೆ, ಗುರುಮ ನಮ್ಗೆ ಈ ತರ ಹೇಳ್ಕೊಟ್ಟಿದ್ದಾರೆ, ನಾವ್ ಈ ತರ ಮಾಡ್ಬಾರ್ದು ಅಂತ ಆಮೇಲೆ ಜ್ಞಾನ ಬರುತ್ತೆ. ಅದನ್ನ ನಾವು ಅಲ್ಲೇ ಸ್ಟಾಪ್ ಮಾಡ್ಬಿಡ್ತೀವಿ. ತುಂಬಾ ಖುಷಿ ಆಗ್ತಿದೆ. ಆದ್ರೆ ಒಂದ್ ಮಾತ್ರ ಬೇಸರ ಆಗ್ತಿದೆ ಗುರುಮ, ಇನ್ನು ಸ್ವಲ್ಪ ದಿನದಲ್ಲಿ ಕ್ಲಾಸ್ ಮುಗ್ದೋಗುತ್ತಲ್ಲ, ನಿಮ್ ಜೊತೆ ಮಾತಾಡಕ್ ಆಗಲ್ವಲ್ಲ ಅಂತ ನಾವು ಅನ್ನೋ ಒಂದು ಫೀಲಿಂಗ್ ಸ್ಟಾರ್ಟ್ ಆಗ್ಬಿಟ್ಟಿದೆ ಇವಾಗ. ಅಂದ್ರೆ ಲಲಿತ ಸಹಸ್ರನಾಮ ಕಲಿಬೇಕು ಅಂತ ಅಂತರ್ಮನಕ್ ಬಂದಿದ್ದು. ಅದ ಇಲ್ಲಿ ಬಂದ ಮೇಲೆ ಎಂಟೈರ್ ಎಲ್ಲಾ ಚೇಂಜ್ ಆಯ್ತು. ಅಂದ್ರೆ ನಿಮ್ ಲೈಫೇ ನನ್ಗೊಂದು ಎಕ್ಸಾಂಪಲ್ ಆಗಿದೆ. ನೀವೊಂದ್ ಹೇಳ್ತೀರಾ, ಗೃಹಸ್ಥ ಆಶ್ರಮದಲ್ಲಿ ಇದ್ಕೊಂಡು ಹೆಂಗೆ ನಾವು ಸಾಧನೆ ಮಾಡ್ಬೇಕು, ಎಲ್ಲಾ ಬಿಟ್ಟು ಹೋಗಿ ಎಲ್ಲಾ ಕಡೆ ಹೋಗಿ ಎಲ್ಲಾ ಸಂಸಾರ ಬಿಟ್ಟು ಎಲ್ಲಾ ಮಾಡೋದಕ್ ಆಗೋದಿಲ್ಲ. ಸೊ ಗೃಹಸ್ಥ ಆಶ್ರಮದಲ್ಲಿ ಇದ್ದು ಹೆಂಗ್ ಸಾಧನೆ ಮಾಡ್ಬೇಕು ಅನ್ನೋದು ನಿಮ್ ಲೈಫೇ ನಮ್ಗೊಂದು ಎಕ್ಸಾಂಪಲ್. ನನಗಂತೂ ನೀವೊಂದ್ ಇನ್ಸ್ಪಿರೇಷನ್, ಒಂದ್ ಎಕ್ಸಾಂಪಲ್. ಪ್ರತಿದಿನ ಒಂದು ನೀವು ಇವತ್ತು ಹಿಂಗ್ ಅನ್ಕೊಂಡು ಮಾತಾಡ್ತೀರಾ. ಒಂದು ಆಕ್ಚುಲಿ ಇವತ್ತು ಸ್ವಲ್ಪ ಲೋ ಆಗಿತ್ತು, ಬಟ್ ಕ್ಲಾಸ್ ಕೂತ್ಕೊಂಡಿದ ತಕ್ಷಣ ಅದ್ ಹೆಂಗೋ ಆಟೋಮೆಟಿಕ್ ಆಗಿ ಆ ಎನರ್ಜಿ ಬರುತ್ತೆ. ಮತ್ ಇವತ್ ನೀವು ಮಾತಾಡ್ತಾ ಅದ ಒಂಥರ ಚೈತನ್ಯನ, ಒಂದ್ ಮೋಟಿವೇಶನ್ ತುಂಬಿಸ್ಬಿಟ್ರಿ ಇವತ್ತು. ಸೊ ಪ್ರತಿ ಒಂದು ಕ್ಲಾಸ್ ಅಲ್ಲೂ ನೀವು ಕೊಡೋ ಮಾಹಿತಿ ಅಥವಾ ನನಗ್ ಬೇಸಿಕ್ಲಿ ಒಂದ್ ಮೋಟಿವೇಶನ್, ನೀವೊಂದ್ ಇನ್ಸ್ಪಿರೇಷನ್, ಒಂದ್ ಮೋಟಿವೇಶನ್. ಆದಷ್ಟು ನಾನು ಅಂತರ್ಮನದಲ್ಲಿ ಎಲ್ಲಾ ಕ್ಲಾಸಸ್ನು ತಗೊಳಕ್ ಟ್ರೈ ಮಾಡ್ತಾ ಇದೀನಿ, ಸುಮಾರು ತಗೊಂಡಿದೀವಿ. ಸೊ ಅಂದ್ರೆ ಬೇಸಿಕ್ಲಿ ನಾನು ಹೇಳೋದು, ನಿಮ್ ಲಲಿತ ಸಹಸ್ರನಾಮ ಹೇಳೋಕೆ ನಮ್ಗೊಂದು ಯೋಗ ಬೇಕು, ಯೋಗ್ಯತೆ ಬೇಕು. ಸೊ ಅದನ್ನ ಕೊಡ್ತಾ ಇದ್ದೀರಾ. ಅದು ಅಮ್ಮನವ್ರ ಕೃಪೆ ಆಗಿದ್ರೇನೆ ನಮ್ಗೆ ಅದೊಂದು ಆಪರ್ಚುನಿಟಿ ಬಂದಿರೋದು. ಲಲಿತಾ ಸಹಸ್ರನಾಮ ಏನೋ ಅರ್ಥ ಗೊತ್ತಿಲ್ದಿರ ಇವಾಗ ಹೇಳ್ತಾ ಇದ್ರೇನೆ ಇಷ್ಟೊಂದು ನಮ್ಗೆ ಒಳ್ಳೇದಾಗ್ತಾ ಇದೆ ಅಂತಂದ್ರೆ, ಇನ್ನು ಅರ್ಥ ಸಮೇತ ಕಲ್ತಾಗ ಅದು ಹೆಂಗಿರತ್ತೆ ಅನ್ನೋದು ಅನುಭವ ಪಡ್ಕೋಬೇಕು. ಸೊ ಶಾರ್ಟ್ಲಿ ಸ್ಟಾರ್ಟ್ ಆಗತ್ತೆ ಅಂತಾನು ಹೇಳ್ತಾ ಇದ್ರು. ಸೊ ಅದಕ್ಕೋಸ್ಕರ ಕಾಯ್ತಾ ಇದೀವಿ. ಆಮೇಲೆ ಕನಕದಾಸರ ಸ್ತೋತ್ರ ಕಲಿಯೋದಕ್ಕೆ ಅದೇ ಇವತ್ತು ಯಾವಾಗ ಏನಾದ್ರು ಕಲ್ಸೋದಕ್ಕೆ ಯಾವಾಗಿರುತ್ತೆ ಗುರುಮ ಕ್ಲಾಸಸ್, ಅದ್ ಕಲಿಬೇಕು ಅಂತ ನಾನು ತುಂಬಾ ವಿಡಿಯೋಸ್ ನೋಡ್ದೆ. ಆಮೇಲೆ ತುಂಬಾ ಕಲಿಬೇಕು ಅಂತ ಅನಿಸ್ತಾ ಇದೆ. ಸೊ ಏನಾದ್ರು ಶಾರ್ಟ್ಲಿ ಕಲಿಸ್ತೀರಾ ಏನು? ಕನಕದಾರ ಸ್ತೋತ್ರವನ್ನು ನಾವು ಆಗಸ್ಟ್ ಅಲ್ಲಿ ವರಮಹಾಲಕ್ಷ್ಮಿಗೆ, ಇಲ್ಲ ಅಂತಂದ್ರೆ ಕಾರ್ತಿಕ ಮಾಸದಲ್ಲಿ ಹೇಳ್ಕೊಡೋದು. ಸೊ ಪ್ರತಿಯೊಂದು ತುಂಬಾ ಪ್ರಾಡಕ್ಟ್ಸ್ ಅಷ್ಟೇ ತುಂಬಾ ಚೆನ್ನಾಗಿದೆ. ಅದೇ ಅದೃಷ್ಟ ಇದ್ರೇನೆ ಅಥವಾ ಯೋಗ ಬಂದಿದ್ರೇನೆ ಒಂದು ಅಂತರ್ಮನ ಕಾಂಟ್ಯಾಕ್ಟ್ ಆಗೋದು. ಆಮೇಲೆ ತುಂಬಾ ಕಲಿತಾ ಇದೀವಿ ಗುರು. ಅಂದ್ರೆ ಒಂದ್ ಸ್ತೋತ್ರಗಳು ನಾವು ಕಲ್ತು ಹೇಳಿದಾಗ, ಇವಾಗ ಆದಿತ್ಯ ಹೃದಯ ಕಲ್ತ್ವಿ, ಕಲಿತೆ ನಾನ್ ನಿಮ್ಮ ಹತ್ರ. ಇವಾಗ ಲಲಿತ ಸಹಸ್ರನಾಮ ಕಲಿತಾ ಇದೀವಿ. ಬರ್ತಾ ಅದೆಷ್ಟು ಶುದ್ಧಿ ಆಗ್ತಾ ಇದೆ ನಮ್ದು. ಮತ್ತೆ ಹೇಳ್ತಾ ಇದ್ದಾಗ ನಮ್ಗೆ ಒಂಥರ ಖುಷಿ ಆಗತ್ತೆ, ಸಮಾಧಾನ ಆಗತ್ತೆ. ಸೊ ತುಂಬಾ ಒಳ್ಳೇದಾಗ್ತದೆ. ಬ್ರೇಸ್ಲೆಟ್ಸ್ 3 ಬ್ರೇಸ್ಲೆಟ್ಸ್ ಕೊಟ್ಟಿದ್ದೀರಾ. ಸೊ ಆಕ್ಚುಲಿ ನಾನು ಕೆಲವೊಂದು ಫೈನಾನ್ಷಿಯಲ್ ಸ್ಟೆಬಿಲಿಟಿ ಕೆಲವೊಂದು ಒಳ್ಳೇದಾಗ ಸ್ಟಾರ್ಟ್ ಆಗಿದೆ. ಅಂದ್ರೆ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಇದೊಂದು ಬರುತ್ತೆ ಅಂತ. ಕೆಲವೊಂದು ಸ್ಟಾರ್ಟ್ ಆಗಿದೆ, ಪ್ರಾಸೆಸ್ ಸ್ಟಾರ್ಟ್ ಆಗಿದೆ. ಸೊ ಅದಕ್ಕೋಸ್ಕರ ನಾನು ನಿಮ್ಮ ಹತ್ರ ಅಪಾಯಿಂಟ್ಮೆಂಟ್ ತಗೊಂಡೆ, ಅಂದ್ರೆ ಕೊಡಕ್ ಹೇಳಿದೀನಿ ನೆಕ್ಸ್ಟ್ ಅದನ್ನ ಕಂಟಿನ್ಯೂ ಮಾಡೋದಕ್ಕೆ. ಆಮೇಲೆ ಇದು ಅತ್ತರ್, ಅದು ಮತ್ತೆ ಮನಿ ಕಾಯಿನ್ ತುಂಬಾ ಪವರ್ಫುಲ್. ಅದು ಮತ್ತೆ ಒಂದು ವಿಶ್ ಬಾಕ್ಸ್. ಸೊ ಅದೇ ಎಲ್ಲ ಪ್ರೋಸೆಸ್ ಸ್ಟಾರ್ಟ್ ಆಗಿದೆ ಗುರುಮ, ಕೆಲವೊಂದು ಪ್ರೋಸೆಸ್ ಸ್ಟಾರ್ಟ್ ಆಗಿದೆ. ಅಂದ್ರೆ ಎಲ್ಲರೂ ಹೇಳಿದ್ರು ಅವ್ರವ್ರ ಎಕ್ಸ್ಪೀರಿಯನ್ಸ್. ನನ್ಗಂತೂ ತುಂಬಾ ಚೆನ್ನಾಗ್ ಅನ್ಸಿದೆ. ಅಂಡ್ ಎವ್ರಿ ಡೇ ಇಟ್ಸ್ ಗೆಟಿಂಗ್ ಬೆಟರ್. ಅಂದ್ರೆ ಹೆಂಗಂದ್ರೆ ಈವನ್ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಆಗ್ಲಿ, ಎವ್ರಿ ಡೇ ಐ ಆಮ್ ಗೆಟಿಂಗ್ ಮೋರ್ ಮೈಂಡ್ಫುಲ್. ನಮ್ ಆಕ್ಷನ್ಸ್ ಅಲ್ಲಾಗ್ಲಿ ಅಥವಾ ನಮ್ಮ ಮಾತುಗಳಾಗ್ಲಿ. ಸೊ ಎಲ್ಲರೂ ಹೇಳ್ತಾರೆ, ಲೈಕ್ ಐ ರಿಪೀಟ್ ದ ಸೇಮ್ ಥಿಂಗ್ ವಾಟ್ ಅದರ್ಸ್ ಆರ್ ಸೇಯಿಂಗ್. ಏನಾದ್ರೂ ಮಾಡ್ಬೇಕಾದ್ರೆ ಅಥವಾ ಹೇಳ್ಬೇಕಾದ್ರೆ ನಮ್ಗದೊಂದು ದೇರ್ ಇಸ್ ಸಮ್ ಫೋರ್ಸ್ ಬಿಹೈಂಡ್ ಅಸ್ ವಿಚ್ ಸೇಸ್ ಓಕೆ ನೀನ್ ಮಾಡೋದು ಕರೆಕ್ಟೋ ಇಲ್ವೋ ಅಂತ. ಆ ಮೈಂಡ್ಫುಲ್ನೆಸ್ ಇವಾಗ ಬಂದಿದೆ. ಅಂಡ್ ಎಲ್ಲಾನು ನೋಡೋ ರೀತಿ ಕೂಡ ಡಿಫ್ರೆಂಟ್ ಆಗಿದೆ ಇವಾಗ ಸಡನ್ ಸಿಟ್ಟು ಬರಲ್ಲ. ಸಿಟ್ಟು ಬರಕ್ಕಿಂತ ಮುಂಚೆ ಇದು ಸರಿನಾ ತಪ್ಪಾ ಅಂತ ಅದು ಬರುತ್ತೆ ತಲೆಯಲ್ಲಿ. ಸೊ ಎವ್ರಿ ಡೇ ಐ ಥಿಂಕ್ ವಿ ಆರ್ ಪ್ರೋಗ್ರೆಸಿಂಗ್. ಅಂಡ್ ಸ್ಪಿರಿಚುವಾಲಿಟಿ, ನಂಗೆ ಸ್ಪಿರಿಚುವಾಲಿಟಿ ತುಂಬಾ ಇಷ್ಟ ಆಯ್ತು. ಬಟ್ ನಂಗೆ ಐ ಥಿಂಕ್ ಅಂತರ್ಮನಕ್ಕೆ ಬಂದ್ಮೇಲೆ ಇಟ್ಸ್ ಅನ್ ಓಷನ್.
ಅಂತರ್ಮನ ಇಸ್ ಅನ್ ಓಷನ್ ಆಫ್ ನಾಲೆಡ್ಜ್. ಅಂಡ್ ಇಲ್ಲಿ ಎಷ್ಟು ನಿಮ್ಮಿಂದ ಮಾತು ಕೇಳಿದ್ರು ಕೂಡ ದ ಸ್ಟಿಲ್ ಮೋರ್. ಸೊ ಮೋಸ್ಟ್ಲಿ ನಾವ್ ಎಷ್ಟು ಕ್ಲಾಸಸ್ ತಗೊಂಡ್ರು ಕಡಿಮೆನೆ ಅದು, ಬಿಕಾಸ್ ಎವ್ರಿ ಕ್ಲಾಸ್ ಹ್ಯಾಸ್ ಇಟ್ಸ್ ಓನ್ ಸಿಗ್ನಿಫಿಕೆನ್ಸ್ ಅಂಡ್ ಇಟ್ ಹ್ಯಾಸ್ ಇಟ್ಸ್ ಓನ್ ನಾಲೆಡ್ಜ್ ಶೇರಿಂಗ್. ನಾನು ಕೂಡ ಸ್ವಲ್ಪ ಲೈಕ್ ಐ ಹ್ಯಾವ್ ಟೇಕನ್ ಫ್ಯೂ ಕ್ಲಾಸಸ್ ಫ್ರಮ್ ಯು, ಲೈಕ್ ಆದಿತ್ಯ ಹೃದಯಂ, ಆಮೇಲೆ ಶಿವ ಧ್ಯಾನ, ಆಮೇಲೆ ಲಾಸ್ಟ್ ಟೈಮ್ ಹುಣ್ಣಿಮೆ ಧ್ಯಾನ ತಗೋಬೇಕಂದ್ರೆ ಬಟ್ ಐ ಕುಡ್ ನಾಟ್ ಟೇಕ್ ಇಟ್. ಆಮೇಲೆ ಹನುಮಾನ್ ಚಾಲೀಸಾ ಕೂಡ ನಾನು ಸ್ಟಾರ್ಟ್ ಮಾಡಿದೀನಿ. ಸೊ ಚೆನ್ನಾಗಿ ಅನಿಸ್ತಾ ಇದೆ ಗುರುಮ. ವಿತ್ ಸ್ಪಿರಿಚುಯಾಲಿಟಿ ದೇರ್ ಆರ್ ಸೋ ಮೆನಿ ಮಿಸ್ಟಿಕಲ್ ಎಕ್ಸ್ಪೀರಿಯನ್ಸಸ್ ಆಲ್ಸೋ. ಅಂದ್ರೆ ಲಲಿತಾ ಸಹಸ್ರನಾಮ ಹೇಳ್ಬೇಕಾದ್ರೆ ನನಗೆ ಎಷ್ಟೊಂದು ಮಿಸ್ಟಿಕಲ್ ಎಕ್ಸ್ಪೀರಿಯನ್ಸಸ್ ಆಗಿದೆ. ಮತ್ತೆ ಸಡನ್ ಆಗಿ ಅಟ್ ಸಮ್ ಪಾಯಿಂಟ್ ಅರೌಂಡ್ 70-75 ಶ್ಲೋಕ ಹತ್ರ ಬಂದಾಗ ದೇರ್ ಇಸ್ ಅ ವ್ಯಾಕ್ಯೂಮ್ ಆಫ್ ಸೈಲೆನ್ಸ್. ಅಂದ್ರೆ ಸಡನ್ ಆಗಿ ಎಲ್ಲ ಕ್ವೈಟ್ ಆಗೋಗುತ್ತೆ. ಅದು ಎಲ್ಲಿವರೆಗೂ ಕ್ವೈಟ್ ಆಗಿರುತ್ತೆ ಅಂತಂದ್ರೆ ನಮ್ಗೆ ಅರಿವಾಗುತ್ತೆ, ಅಯ್ಯೋ ಇದು ಯಾಕೆ ಎಲ್ಲಾ ಕಡೆ ಏನೋ ಸೌಂಡ್ ಬರ್ತಿಲ್ಲ, ಒಂದು ಗಾಡಿ ಹಾರ್ನ್ ಮಾಡೋ ಸೌಂಡ್ ಬರಲ್ಲ, ಅಥವಾ ಯಾರೋ ಮನೇಲಿ ಏನೋ ಒಂದು ಶಬ್ದ ಇರಲ್ಲ, ಎಲ್ಲ ನಿಶಬ್ದ ಆಗೋಗುತ್ತೆ. ಅವಾಗ ನಮ್ಗೆ ರಿಯಲೈಸ್ ಆಗುತ್ತೆ. ಅದು ರಿಯಲೈಸ್ ಆದ ತಕ್ಷಣ ತಿರ್ಗಾ ಸೌಂಡ್ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಬ್ಯಾಕ್ ಗ್ರೌಂಡ್ ಏನೇ ನಾಯ್ಸ್ ಇದ್ರು ಸ್ಟಾರ್ಟ್ ಆಗುತ್ತೆ. ಆ ಥರ ಎಕ್ಸ್ಪೀರಿಯನ್ಸಸ್ ಆಗಿದೆ. ಆಕ್ಚುಲಿ ಮನ್ಮಿತ್ ಅವ್ರು ಇವಾಗ ಹೇಳಿದ್ರು ಲೈಕ್ ಹಿ ಎಕ್ಸ್ಪೀರಿಯನ್ಸ್ಡ್ ಸಮ್ ಮಿಸ್ಟಿಕಲ್ ಎಕ್ಸ್ಪೀರಿಯನ್ಸಸ್. ಸೊ ಸೇಮ್ ಥಿಂಗ್ ನನ್ ಜೊತೆ ಏನಾಯ್ತು ಅಂದ್ರೆ, ನಾನು ಆದಿತ್ಯ ಹೃದಯಂ ಸ್ತೋತ್ರ ತಗೊಂಡಾದ್ಮೇಲೆ ಅದು ದೇವ್ರಿಗೆ ಇದು ಸೂರ್ಯನ್ಗೆ ಅರ್ಘ್ಯ ಕೊಡ್ಬೇಕು ಅಂತ ಹೇಳಿದ್ರಿ ನೀವು. ಸೊ ಬೆಳಿಗ್ಗೆ ನಾನು ಅರ್ಘ್ಯ ಕೊಟ್ಟು ಕೆಳಗೆ ಅಂದ್ರೆ ಟೆರೆಸ್ ಹೋಗ್ಬಿಟ್ಟು ಕೊಟ್ಬಿಟ್ಟು ಬಂದೆ. ಬಟ್ ನಾನು ಏನೋ ಒಂದು ವಸ್ತು ಅಲ್ಲಿ ಬಿಟ್ಟಿದ್ದೆ. ಸೊ ಅಗೇನ್ ಐ ವೆಂಟ್ ಬ್ಯಾಕ್ ಅಂಡ್ ಅಲ್ಲಿ ಒಂದು ನಮ್ಮ ಮನೆ ಹತ್ರನೇ ಒಂದು ಫಾರೆಸ್ಟ್ ಫೈರ್ ಟ್ರೀ ಇದೆ. ಸೊ ಅಲ್ಲಿ ಬಂದ್ಬಿಟ್ಟು ಒಂದು ಪ್ಯಾರೆಟ್ ಕೂತ್ಕೊಂಡಿತ್ತು. ಸೊ ಅದ್ ನೋಡಿದಾಗ, ಅಂಡ್ ಪ್ಯಾರೆಟ್ ಇಸ್ ಅ ರೆಪ್ರೆಸೆಂಟೇಷನ್ ಆಫ್ ಸಾಕ್ಷಾತ್ ಲಲಿತಾ ದೇವಿನೇ. ಸೊ ಅದ್ ನೋಡಿದಾಗ ಅಂದ್ರೆ ದೀಸ್ ಆರ್ ಎಕ್ಸ್ಪೀರಿಯನ್ಸಸ್